ನಮಸ್ಕಾರ ಕನ್ನಡಿಗರೇ, ನಿಮಗಾಗಿ ಒಂದು ಈ ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಬ್ಲೂ ಫಿಲಿಮ್ ಶೂಟ್ ಮಾಡಕ್ಕೆ ಅಂತೇಳಿ ಒಂದು 7-8 ಜನ ಒಂದ್ ಕಡೆಗೆ ಹೋಯ್ತಾ ಅವ್ರೆ. ಅಂಗಡಿಗೆ ಹೋದ್ರು, ಏನೋ ಸ್ವಲ್ಪ ಶಾಪಿಂಗ್ ಮಾಡ್ಕೊಂತಾರೆ. ಹಂಗೆ ಹೋಗ್ತಾ ಇರ್ಬೇಕಾರೆ ರೋಡಲ್ಲಿ ಆಕ್ಸಿಡೆಂಟ್ ಏನೋ ಆಗಿರಂಗೈತೆ. ಅದು ತುಂಬಾ ಬಿಕಾರವಾಗಿದೆ. ಆ ಹುಡುಗಿ ನೋಡ್ಬಿಟ್ಟು ಯಪ್ಪ ವಾಂತಿ ಬರಂಗ್ ಆಗ್ತದೆ ನನಗೆ ಅಂತೇಳಿ ಹಂಗೆ ಹೋಯ್ತಾವ್ರೆ. ಇವರು ಎಲ್ಲ ಹೋಗೋ ಜಾಗ ಬಂತು. ಅಲ್ಲಿ ದೂರದಲ್ಲಿ ಒಂದು ಮನೆ ಕಾಣ್ತಾ ಇದೆ. ಆ ಮನೆ ಹತ್ರ ಹೋಗಿ ಡೈರೆಕ್ಟ್ರು ಡೋರ್ ಹೊಡಿತಾವ್ರೆ. ಢಮಾರ್ ಅಂತ ಮುತ್ಕಾಪ ಒಂದು ಗನ್ ಎತ್ಕೊಂಡ್ ಬಂದ್ಬಿಡದ. ಯಾವನವನು ನಮ್ಮ ಮನೆಗೆ ಬಂದಿದ್ದಿಲ್ಲ, ಈ ಸುಟ್ಟಾಕ್ಬಿಡ್ತೀನಿ ಹೋಗ ಆ ಕಡೆ ಅಂತ. ನಾನ್ ಡೈರೆಕ್ಟ್ರು ಅದೇ ಹೇಳಿದ್ನಲ್ಲ ಶೂಟಿಂಗ್ ಮಾಡಕ್ ಬರ್ತೀವಂತ. ಓಹ್ ನೀನಪ್ಪ, ನಾನು ಯಾರು ಅನ್ಕೊಂಡೆ ಕಾಣ್ಲಾ, ಇಲ್ಲಾರೆ ಶೂಟ್ ಮಾಡಿದೆ ಸಾಯಿಸ್ಬಿಡ್ತದೆ ನಿನ್ನ. ಸರಿ ಸರಿ ತಾತ, ಆ ಮನೆ ಕೀ ಕೊಡಿ ಅಂತೇಳಿ ಸೀದಾ ಕೀ ತಗೊಂಡು ಎಲ್ಲಾ ಶೂಟಿಂಗು ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ತೆಗಿತಾರದು ಬೆತ್ಲೆ ಪಿಕ್ಚರ್. ಪಾಪ ಆ ಕ್ಯಾಮರಾಮನ್ ಹುಡುಗಿಗೆ ಒಂಥರ ಟೆಂಪ್ಟ್ ಆಗ್ಬಿಡುತ್ತೆ. ಆ ಡೈರೆಕ್ಟರ್ ಕೇಳ್ತಾರೆ, ಸರ್ ನನಗೂ ಒಂದು ಚಾನ್ಸ್ ಕೊಡ್ತೀರಾ ಅಂತ. ಬಟ್ ಪಕ್ಕದಲ್ಲಿ ಅವನು, ಲೇ ನೀನೆಲ್ಲ ಮಾಡೋ ವಯಸ್ಸಲ್ಲ ಕಣೆ, ಸುಮ್ನೆ ಕೆಲಸ ಮಾಡು ಅಂತೇಳಿ ಆ ಹುಡುಗಿನ ಸ್ವಲ್ಪ ಕಂಟ್ರೋಲ್ ಮಾಡ್ತಾನ ಅವನು. ಯಾಕಂದ್ರೆ ಆ ಹುಡುಗಿನ ಅವನು ಒಂದ್ ಸೈಡ್ ಲವ್ ಮಾಡ್ತಾವನೆ. ಈ ಕಡೆ ಇನ್ನೊಬ್ರನ್ನ ತೋರಿಸ್ತಾರೆ. ಆ ಕಡೆ ತಿರಿಕೊಂಡು ಹಂಗೆ ಒಂದು ಕೆರೆ ಇದ್ದಂಗೈತೆ, ಅದ್ರಲ್ಲೋಗಿ ಈಜಾಡ್ತಾವ್ರೆ. ಹಿಂದ್ಗಡೆ ಒಂದು ಮುದುಕಿ ಅದನ್ನ ನೋಡ್ತಾ ಇದೆ. ಈ ಮುದುಕಿ ಯಾರಪ್ಪ ಅಂದ್ರೆ ಅದೇ ಇವಾಗ ಒಂದ್ ಮನೆ ಕೊಟ್ರಲ್ಲ ಮನೆ ಓನರು, ಅವ್ರ ಎಂತಿ. ಈ ಕಡೆ ಡೈರೆಕ್ಟ್ರು ಕ್ಯಾಮ್ರಾಮನ್ ನ ಕರ್ಕೊಂಡ್ಬಂದು, ಲೋ ಹುಡುಗಿದನ ಆಕ್ಟಿಂಗ್ ಮಾಡ್ತೀನಿ ಅಂತ ಹೇಳ್ತಾಳಲ್ಲ, ಒಂದ್ ಚಾನ್ಸ್ ಮಾಡ್ಲಿ ಬಿಡ ಯೋ, ಅದೆಲ್ಲ ಹೇಳ್ಬೇಡ ನೀನು ಆಯ್ತಾ, ಅವಳ ನಾನು ಒಂದ್ ಸೈಡ್ ಲವ್ ಮಾಡ್ತಾ ಇದೀನಯ್ಯ ಅಂತೇಳಿ ತಿರ್ಗಾ ರಿಜೆಕ್ಟ್ ಮಾಡ್ತಾನೆ ಕ್ಯಾಮ್ರಾಮನ್ ಆ ಹುಡುಗಿನ. ಈ ಕಡೆ ಆ ಹುಡುಗಿ ಅದ ಕೆರೆಯಲ್ಲಿ ಈಜಾಡ್ತಾ ಇತ್ತಲ್ಲ, ಆ ಹುಡುಗಿ ಹಂಗೆ ಬರ್ತಾ ಇದ್ದ ಅಡಕ್ಕೆ ಹಿಂದ್ಗಡೆ ಒಂದು ಮೊಸಳೆ ಬೇರೆ ಬರ್ತಾ ಇದೆ. ಇನ್ನೇನೋ ಅಟ್ಯಾಕ್ ಮಾಡಬೇಕು, ಹುಡುಗಿ ಹೆಂಗೋ ಎಸ್ಕೇಪ್. ಹಂಗೆ ಈ ಕಡೆ ಶೂಟಿಂಗ್ ಮಾಡ್ತಾ ಈ ಜಾಗ ತೋರಿಸ್ತಾರೆ. ಹೆಂಗೋ ನೀಟಾಗಿ ಶೂಟಿಂಗ್ ನಡೀತಾ ಇದೆ. ಆ ಹುಡುಗಿ ಹಂಗೆ ಬಂತಲ್ಲ ಸ್ನಾನ ಮಾಡ್ಕೊಂಡು, ಅಲ್ಲೊಂದ್ ಮನೆ ಇದೆ, ಅಲ್ಲಿ ಹೋಗೈತೆ. ಆ ಮುದುಕಿನೂ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದೆ. ಸರಿ ಅಂತೇಳಿ ಆ ಹುಡುಗಿ ಸೀದಾ ಮನೆ ಒಡೆ ಹೋಗುತ್ತೆ. ಆ ಮುದುಕಿನೂ ಕರೆದು ಆ ಹುಡುಗಿಗೆ ಜ್ಯೂಸ್ ಕೊಡುತ್ತೆ. ಅವ್ರದ್ದು ಹಳೆ ಮದುವೆ ಫೋಟೋನು ತೋರಿಸುತ್ತೆ. ಆ ಮುದುಕಿ ಆ ಹುಡುಗಿ ಹತ್ರ ಹೇಳ್ತಾ ಇದೆ, ಈ ತರ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬಾ ಸುಖ ಅನುಭವಿಸಿದೀನಿ, ಬಟ್ ಇವಾಗ ವಯಸ್ಸಾಯ್ತಲ್ಲ, ನನ್ನ ಹತ್ರ ಇದೆಲ್ಲ ಅನುಭವಿಸಕ್ ಆಗ್ತಾ ಇಲ್ಲ ಅಂತ ಈ ತರ ಒಂಥರ ರೊಮ್ಯಾಂಟಿಕ್ ಆಗಿ ಆ ಮುದುಕಿ ಮಾರಾಡ್ತಾ ಇದೆ. ಬಟ್ ಆ ಹುಡುಗಿಗೆ ಸಖತ್ತು ಕೋಪ ಬರ್ತಾ ಇದೆ. ಇದೇನಪ್ಪ ಇವತ್ತೋ ನಾಳೆನೋ ಸಾಯೋ ಮುದುಕಿ ಹೆಂಗೆಲ್ಲ ಮಾರಾಡ್ತಾ ಇದೆ ನೋಡು ಅಂತ. ಆ ಮುದುಕಿ ಇದ್ದಕ್ಕಿದ್ದಂಗೆ ಸೊಂಟ ಕೈ ಹಾಕ್ಬಿಡದ. ಆ ಹುಡುಗಿಗೆ ಇದ್ದಿದ್ದು ಕೋಪ ಬಂತು. ಅಜಯ್ ಏನ್ ಮಾಡ್ತಾ ಯಾವ ನೀನು ಅಂತೇಳಿ ಸ್ವಲ್ಪ ಆಚೆ ಬರ್ತದೆ. ಆಚೆ ಕಡೆ ಒಂದು ಕಾರ್ ಸೌಂಡ್ ಕೇಳಿಸ್ತು. ಹೋಗಿ ತಾತಪ್ಪ ವಾಪಸ್ ಬಂದ್ರು. ಈ ಹುಡುಗಿನೂ ಸೀದಾ ಹೋಗಿ ಅಲ್ಲಿ ಆಕ್ಟಿಂಗ್ ಮಾಡ್ತಾ ಇದೆ. ಆ ಆಕ್ಟಿಂಗ್ ಎಲ್ಲ ತೋರಿಸ್ಬಾರ್ದು, ತುಂಬಾ ಕೇವಲವಾಗಿರುತ್ತೆ. ಹಂಗ ಆಕ್ಟಿಂಗ್ ಮಾಡ್ತಾ ಇರ್ಬೇಕಾರೆ ಆ ಮುದುಕಿ ಕಿಟಕಿಯಿಂದ ಬಗ್ ನೋಡ್ತಾ ಇರೋದ. ಅದನ್ನ ನಮ್ಮ ಹೀರೋಯಿನ್ ಅಬ್ಸರ್ವ್ ಮಾಡ್ಬಿಡ್ತಾಳೆ. ಈ ಕಡೆ ಹಂಗೆ ಆ ಮುದ್ಕಿನ್ ತೋರ್ಸಾರೆ. ಅಜ್ಜಿ ಬೇರೆ ಪಂಕಾಗಿ ರೆಡಿ ಆಗ್ಬಿಟ್ಟು ಬಂದ್ಬಿಡೈತೆ. ಹಂಗೆ ಇಬ್ರು ಹೆಗಲ್ ಮೇಲೆ ಕೈ ಹಾಕೊಂಡು ನಿಂತ್ಕೊಂಡಿರ್ತಾರೆ. ಹಂಗೆ ಈ ಕಡೆ ತೋರಿಸ್ತಾರೆ ಶೂಟಿಂಗ್ ಸ್ಪಾಟ್ ಕಡೆ. ಅದೇ ಆ ಕ್ಯಾಮ್ರಾಮನ್ ಹುಡುಗಿ ಇತ್ತಲ್ಲ, ಆ ಹುಡುಗಿ ಹೇಳ್ತಾ ಇದೆ, ಎಲ್ಲ ನನಗೊಂದು ಚಾನ್ಸ್ ಕೊಟ್ರಿ ಡೈರೆಕ್ಟ್ರೆ ಅಂತ. ಬಟ್ ಡೈರೆಕ್ಟ್ರು, ಇಲ್ಲಮ್ಮ ಕ್ಯಾಮ್ರಾಮ್ಯಾನ್ ಬಿಡ್ತಾ ಇಲ್ಲ. ಹೌದಾ ಯಾಕೆ, ಅವ್ನಿನ ಒಂದ್ ಸೈಡ್ ಲವ್ ಮಾಡ್ತಾನಮ್ಮ, ನಾನು ಅವನ್ನ ಲವ್ ಮಾಡ್ತಾ ಇದೀನಂತ ಆ ಹುಡುಗಿ ಹೇಳ್ತಾ ಇದೆ. ಹಿಂಗೆ ಇಬ್ರು ಎಲ್ಲಾರು ಮಾತಾಡ್ತಾವ್ರೆ. ಇದ್ದಕ್ಕಿದ್ದಂಗೆ ಹುಡುಗಿ, ಲವ್ ತಾನೇ ಮಾಡ್ತಾ ಇದೀವಿ, ಇರ್ಲಿ ಬಿಡು, ನಾನು ಒಂದ್ಸಲಿ ಆಕ್ಟಿಂಗ್ ಮಾಡ್ತೀನಿ, ಈ ಜಸ್ಟ್ ಆಕ್ಟಿಂಗ್ ತಾನೆ ಅಂತ ಹುಡುಗಿ ಹೇಳ್ತಾಳೆ. ಟಕ್ ಅಂತ ಸೆಂಟ್ರಲ್ಲಿ ಡೈರೆಕ್ಟರ್ ಬಂದ್ರು. ಲೈ ಅವಳ್ದ ಆಕ್ಟಿಂಗ್ ಮಾಡ್ತೀನಿ ಅಂತ ಹೇಳ್ತಾಳೆ, ನಿನಗೇನೋ ಸೆಂಟ್ರಲ್ಲಿ ಸುಮ್ಮನೆ ಇದ್ಬಿಡು ಓಕೆ ಅಂತೇಳಿ ಕ್ಯಾಮ್ರಾಮನ್ ಪಾಪ ಡೈರೆಕ್ಟ್ರು ಆಫ್ ಮಾಡ್ಬಿಟ್ರು. ಆ ಹುಡುಗಿ ಆಕ್ಟಿಂಗ್ ಮಾಡ್ತಾ ಇದೆ. ಪಾಪ ಅವಳನ್ನ ಇವನು ಒಂದ್ ಸೈಡ್ ಲವ್ ಮಾಡ್ತಾನೆ, ಇವನ್ ಹೆಂಗರು ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಾನೆ. ಒಂಥರ ಅವನಿಗೆ ಬೇಜಾರಾಗ್ಬಿಡ್ತದೆ. ಹಂಗೆ ಪಾಪ ಸ್ನಾನ ಮಾಡ್ತಾವನೆ. ಥೂ ಈ ತರ ಮಾಡ್ದಲ್ಲಪ್ಪ ಇವಳ ನಾನು ಪ್ರಾಣಿಕಿನ ಹೆಚ್ಚಾಗಿ ಲವ್ ಮಾಡ್ದಲ್ಲ ಅಂತೇಳಿ ಕ್ಯಾಮ್ರಾಮ್ಯಾನು ಸ್ನಾನ ಮಾಡ್ತಾ ಅವನೆ. ಥೂ ಈ ಮೂವಿನೂ ಬೇಡ ಏನು ಬೇಡ ಹೋಗ್ರೋ ಅಂತೇಳಿ ಕ್ಯಾಮ್ರಾಮ್ಯಾನು ಸೀದಾ ಅಲ್ಲಿಂದ ಎಸ್ಕೇಪ್ ಆಯ್ತಾನೆ. ಮುಂದೆನೆ ಮುದ್ಕಿ ನಿಂತ್ಕೊಂಡಿರೋದ. ಈ ಅಜ್ಜಿ ಗುದ್ದೆ ಅನ್ಕೋ ಬಜ್ಜಿ ಆಗ್ಬಿಡ್ತೀಯ ಹೋಗ ಆ ಕಡೆ ಅಂತೇಳಿ ಅಜ್ಜಿ ಹತ್ರ ಮಾರಾಡ್ತಾ ಇರಂಗ ಅವನೇ. ಅಜ್ಜಿ ನೋಡಿದ್ರೆ ಅವನ ರೊಮ್ಯಾನ್ಸ್ ಮಾಡಕ್ ಬರದ. ಈ ಅಜ್ಜಿ ಏನ್ ಮಾಡ್ತಾ ಇದೀಯ ನೀನು ಅಂತ ಹಿಂಗ್ ತಳ್ಬಿಡ್ತಾನ ಅವನು. ಅಜ್ಜಿಗ್ ಬರುತ್ತೆ ನೋಡಿ ಕೋಪ, ಒಂದ್ ಚಾಕು ಎತ್ತಿ ಕತ್ತಿಗೆ ಚುಚ್ಬಿಟ್ಟು ಅವನ ಮೇಲೆ ಕುತ್ಕೊಂಡದು ರೊಮ್ಯಾನ್ಸ್ ಮಾಡ್ತಾ ಇದೆ ಮುದ್ಕಿ. ಹಂಗೆ ಆ ಚಾಕು ಕಿತ್ತಿ ಕಚ್ಕ ಅಂತ ಚುಚ್ಬಿಟ್ಟು ಕಾರೆಲ್ಲ ಫುಲ್ಲು ರೆಡ್ ಕಲರು. ಆ ರೆಡ್ ಕಲರು ಹೆಡ್ಲೈಟ್ ಅಲ್ಲೇನೆ ಅಜ್ಜಿ ಹಂಗೇ ಡ್ಯಾನ್ಸ್ ಆಡ್ತಾ ಇದೆ. ಟಕ್ಕಂತ ಹುಡುಗಿ ಎದ್ಲು. ನೋಡ್ರೆ ಪಕ್ಕದಲ್ಲಿ ಕ್ಯಾಮ್ರಾಮ್ಯಾನ್ ಇಲ್ಲ. ಅಲ್ಲಿ ಹಿಂಗಡೆ ಡೈರೆಕ್ಟರ್ ಬಂದ್ರು. ಏಯ್ ಏನಮ್ಮ ಆಯ್ತು, ಇಷ್ಟೊಂದು ಗಂಟೆ ಏನ್ ಮಾಡ್ತಿದ್ಯಾ ಇಲ್ಲಿ? ಇಲ್ಲ ಕ್ಯಾಮ್ರಾಮ್ಯಾನ್ ಕಾಣಿಸ್ತಾ ಇಲ್ಲ, ಅದಕ್ಕೆ ತುಂಬಾ ಭಯ ಆಗ್ತಾ ಇದೆ, ಬರ್ತೀರಾ ಸ್ವಲ್ಪ ಆ ಕಡೆ ಹುಡುಕೋಣ? ಓಕೆ ಎಲ್ಲಾರು ಒಂದೊಂದ್ ಕಡೆ ಹುಡುಕಕ್ ಹೋಯ್ತಾರೆ. ಆ ಹುಡುಗಿ ಸೀದಾ ಅವ್ರ ಮನೆ ಹತ್ರ ಬಂದೈತೆ. ಅದೇ ಮುತ್ಕ ಅವ್ರ ಮನೆ ಹತ್ರ. ಮುತ್ಕಪ್ಪ ಏನಮ್ಮ ನನ್ನ ಹೆಂಡತಿ ಆ ಕಡೆ ಬಂದ್ಲಾ ಅಂತ ಕೇಳ್ತಾರೆ. ತಾತ ಇಲ್ಲ ತಾತ, ನನ್ ಲವರು ಕಾಣಿಸಲ್ಲ, ಈ ಕಡೆ ಬಂದ್ನಾ? ಇಲ್ಲ ಓಕೆ ಸಿಕ್ಕಿದ್ರೆ ಹೇಳಿ ಅಂತೇಳಿ ಸೀದಾ ಈ ಕಡೆ ಬರ್ತಾರೆ. ಈ ಕಡೆ ಡೈರೆಕ್ಟ್ರು ಹಸು ಕೊಟ್ಕಿ ಅನ್ಕೋತೀನಿ, ಅದ್ರಲ್ಲಿ ಏನೋ ಡೈಲಾಗ್ ಹೊಡ್ಕೊಂಡು ಬರ್ತಾನೆ. ಟಕ್ಕಂತ ಕಾಲಿಗೆ ಆಣಿ ಚುಚ್ಕೊಂಡ್ಬಿಡ್ತು. ಯಾವನ ಚುಚ್ಚಿದ್ದು ಅಂತೇಳಿ ಅಲ್ಲಿ ಬಗ್ ನೋಡಿರ್ತಾನೆ. ಟಕ್ಕಂತ ಕಣ್ಣಿಗೆ 2 ಆಣಿ ಬಂದು ಚುಚ್ಕೊಂಡ್ಬಿಡದ. ಡೈರೆಕ್ಟ್ರು ಹೊಗೆ ಹಾಕೊಂಡ. ಈ ಕಡೆ ಆ ಆಕ್ಟರ್ಗಳು ಇಬ್ರು ಮಲಗವ್ರೆ. ಹಂಗೆ ಎದ್ರು. ತಾತ ಆಚ ಕಡೆ ಬಂದ್ಬಿಟ್ಟು, ಯೋ ನನ್ನ ಹೆಂಡತಿನ ಬಂದನಯ್ಯ ಈ ಕಡೆ ಅಂತ ಕೇಳ್ತಾವ್ರೆ. ತಾತಪ್ಪ ಯಾರು ಬಂದಿಲ್ಲ ಈ ಕಡೆ, ಇಲ್ಲೇ ಯಾರು ಕಾಣಿಸ್ತಾ ಇಲ್ಲ, ಆಯ್ತು ಬರ್ತೀನಿ ನಡಿ ಅಂತೇಳಿ ಆ ತಾತಪ್ಪನ ಜೊತೆ
ಇವರು ಹಂಗೆ ಹೋಯ್ತಾವ್ರೆ. ಈ ಕಡೆ ಅವಜ್ಜಿನ ತೋರ್ಸ್ತಾರೆ. ಈ ಕೊಲೆ ಎಲ್ಲ ಮಾಡ್ತಿರೋದ ಅವಜ್ಜಿನೇ. ಸೀದಾ ನಮ್ ಹೀರೋಯಿನ್ ರೂಮು, ಅದೇ ಹುಡುಗಿ ರೂಮ್ ಗುರು, ಅಲ್ಲಿ ಬಂದ್ಬಿಟ್ಟು ನಿಂತ್ಕೊಂಡು ನೋಡ್ತಾ ಇದೆ ಹುಡುಗಿ ಮಲಗಿರೋದನ್ನ. ಈ ಕಡೆ ಆ ಆಕ್ಟ್ರು ತಾತ ಇಬ್ರು ಆ ಕೆರೆ ಹತ್ರ ಬಂದು ನಿಂತ್ಕೊಂಡವ್ರೆ. ಈ ಕಡೆ ಅಜ್ಜಿ ಅಲ್ಲೇನೋ ರೊಮ್ಯಾನ್ಸ್ ಮಾಡಕ್ ಹೋಯ್ತಾವ್ರೆ. ಅವಳು ಚೆನ್ನಾಗಿ ಪಾಪ ಗೊರ್ಕೆ ಹೊಡ್ಕೊಂಡು ಮಲಗೈದೇನೋ ಹುಡುಗಿ ಅದು. ಈ ಕಡೆ ನಮ್ಮ ಆಕ್ಟ್ರನ್ನ ತೋರಿಸಿದ್ರು. ಆ ಕೆರೆಯಲ್ಲಿ ಹಂಗೆ ಇಳಿತಾವ್ರೆ. ತಾತ ಹುಷಾರು, ನಾನ್ ಮಿಲ್ಟಿಲ್ ಕೆಲಸ ಮಾಡ್ತೇನಯ್ಯ, ನನಗೇನಿಲ್ಲ, ನಿನಗೆ ಹುಷಾರಾಗ್ ಬಾ ಅಂತೇಳಿ ತಾತಪ್ಪನ ಕರ್ಕೊಂಡು ಹಂಗೆ ಬರ್ತಾವ್ರೆ. ಈ ಕಡೆ ಕ್ಯಾಮ್ರಾಮ್ಯಾನ್ ಲವರ್ ಬೇರೆ ಒಂದ್ ಕಡೆ ಬಂದು ತಗೊಳಕ್ ಹೋಗ್ಬಿಟ್ಟಿದ್ದಾಳೆ ಒಂದ್ ಮನೇಲಿ. ಆ ಕಡೆ ಈ ಕಡೆ ಎಲ್ಲ ಕಡೆ ಹುಡ್ಕೊಂಡು ಓಡ್ತಾವಳೆ. ಈ ಕಡೆ ಹಂಗೆ ಆ ಮೂವಿ ಇರೋನ್ ತೋರಿಸಿದ್ರು. ತಾತಪ್ಪ ಜೊತೆ ಬರ್ತಾನಲ್ಲ, ತಾತಪ್ಪ ಇದ್ದಕ್ಕಿದ್ದಂಗೆನೆ, ಲೇ ನೀವೆಲ್ಲ ಯಾಕ್ರೋ ಬಂದ್ರಿ, ನನಂತಿ ನೀಟಾಗಿ ನನ್ನ ಜೊತೆನೇ ಇದ್ಲು, ನೀವೆಲ್ಲ ಬಂದಿಲ್ಲಿ ಮಾಡ್ತಿರೋ ಮೂವಿ ಮಾಡ್ಬಿಟ್ಟು ಅವಳಿಗೆ ಫುಲ್ಲು ಟೆಂಪ್ಟ್ ಮಾಡಿ ಇಕ್ಕಿದಿರಲ್ಲೋ, ಅದಕ್ಕೆ ಎಲ್ಲ ಕೊಲೆ ಮಾಡ್ತಾಳ ಅವಳು ಅಂತ ತಾತ ಹೇಳಿದ ತಕ್ಷಣ ಒಂಥರ ಶಾಕ್ ಅವನಿಗೆ. ಹಂಗೆ ಈ ಕಡೆ ನಮ್ಮ ಹೀರೋಯಿನ ತೋರ್ಸ್ತಾರೆ. ಆ ಮುದುಕಿ ಬಂತಾರ ಪಕ್ಕದಲ್ಲೇ ಮಲ್ಕೊಂಡೈತೆ. ಸರಿ ಅಂತೇಳಿ ಹಿಂಗ್ ಕಣ್ ಬಿಡ್ತಾಳೆ. ಲಬ್ಬೋ ಅಂತ ಬಡ್ಕೊಳದ. ಹೀರೋಯಿನ್ ಎದ್ದಂಗೆ ಯಾರಮ್ಮ ಬಡ್ಕೊಂತಾರದು ಅಂತೇಳಿ ಆಚೆ ಬರ್ತಾರೆ. ನೋಡ್ರಿ ಅಲ್ಲಿ ಮುದುಕಿ ಬರ್ತಾ ಇದೆ. ಸರಿ ಮುದುಕಿ ಮೇಲೆ ಬೆಡ್ಶೀಟ್ ಹಾಕ್ಬಿಟ್ಟು, ಅಜ್ಜಿ ಯಾಕೆ ಈ ಚಳಿಲಿ ಮಾಡ್ತಾ ಇದೀರಾ ಅಂತೇಳಿ ಹಿಂಗ್ ಮಾರಾಡ್ತಾವ್ರೆ. ಅದೇ ಕೆರೆ ಹತ್ರ ಡಮಾರ್ ಅಂತ ಕೆರೆ ಹೊಡೆ ಅಂತ ಹೇಳ್ಬಿಡ್ತಾರೆ. ಆ ಕೆರೆ ಹೊಡೆದ ಮೊಸಳೆ ಇದೆಯಲ್ಲ. ಈ ಕಡೆ ಕ್ಯಾಮ್ರಾಮ್ಯಾನ್ ಲವರ್ ನ ತೋರಿಸ್ತಾರೆ. ಒಂದ್ ಡೋರಲ್ಲಿ ಮುತ್ಕ ಹಾಕ್ಬಿಟ್ಟು ಡೋರ್ ಲಾಕ್ ಮಾಡಿಕ್ಬಿಟ್ಟು ಆಚೆ ಕಡೆ ಗನ್ ಹಿಡ್ಕೊಂಡವನೆ. ಆ ಹುಡುಗಿನೂ ಬಡ್ಕೊಂತ ಇದೆ, ಯೋ ನನ್ನ ಬಿಟ್ಬಿಡಯ್ಯ, ನಯ ಮಾಡ್ದೆ ನಿನಗೆ ಅಂತ. ಬಟ್ ಮುತ್ಕಪ್ಪ ಹೇಳ್ತಾನೆ, ನಿನ್ನ ಯಾರು ಬಂದ್ರು ಕಾಪಾಡಕ್ಕಾಗಲ್ಲ, ನಿನಗೆ ನನ್ ಕೈಯಲ್ಲೇ ಕಣೆ ಸಾವು ಅಂತ ತಾತಪ್ಪ ಈ ಕಡೆ. ಸರಿ ಅಂತೇಳಿ ಅಜ್ಜಿ ಸೀದಾ ಮನೆಗ್ ಬಂತಲ್ಲ. ಗಂಡನು ಅಲ್ಲೇ ಅವನೇ. ರೀ ನಾನ್ ಚೆನ್ನಾಗಿಲ್ಲ ಅಂತ ತಾನೇ ನೀನ್ ಜೊತೆ ಸೇರದೇ ಇಲ್ಲ, ಅವಾಗವಾಗ ರೊಮ್ಯಾನ್ಸ್ ಮಾಡ್ತಾ ಇದೀರಿ, ಇವಾಗ ರೊಮ್ಯಾನ್ಸ್ ಮಾಡೋದು ಬಿಟ್ಬಿಟ್ರಿ. ತಾತಪ್ಪನಿಗೆ ರೊಮ್ಯಾನ್ಸ್ ಮಾಡೋ ವಯಸ್ಸ ಅದು. ಸರಿ ಅಂತೇಳಿ ಇಬ್ರು ಹಂಗೆ ರೊಮ್ಯಾನ್ಸ್ ಮಾಡ್ತಾವ್ರೆ. ಆ ವಯಸ್ಸಲ್ಲೂ ಮಂಚದ ಕಡೆನೇ ನಮ್ ಹೀರೋಯಿನ್ ಇದ್ದಾಳೆ. ಈ ಸೌಂಡ್ ಕೇಳಕ್ಕಾಗದೆ ಹಂಗೆ ಮಾಡಿ ಆಚೆ ಬರ್ತಾಳೆ. ನೋಡಿದ್ರೆ ಆಚೆ ಕಡೆ ಕ್ಯಾಮ್ರಾಮ್ಯಾನ್ ಇದೆ, ಅದೇ ಕ್ಯಾಮ್ರಾಮ್ಯಾನ್ ಲವರ್. ಸರಿ ಅಂತೇಳಿ ನಮ್ ಹೀರೋಯಿನ್ ಹೆಂಗೋ ಆ ಹುಡುಗಿನ ಕಾಪಾಡ್ತಾರೆ. ಆ ಹುಡುಗಿ ಎದ್ದಿ ಬಿದ್ದಿ ಓಡ್ತಾಳೆ ಬಡ್ಕೊಂಡು, ಯಮ್ಮ ನಿಮ್ ಸವಾಸಾನ ಬೇಡ ಕಣೋ ಅಂತ. ಆಚ ಕಡೆ ಓಡ್ತಾಳೆ. ನೋಡಿ ಢಮಾರ್ ಅಂತ ಅವ್ನ್ ಸೌಂಡ್ ಬಂತು. ಏನಪ್ಪಾ ಅಂದ್ರೆ ಮುತ್ಕದ ಗನ್ನಿಕೊಂಡಿದ್ನಲ್ಲ, ಆ ಗನ್ನಲ್ಲಿ ಆ ಹುಡುಗಿನ ಶೂಟ್ ಮಾಡಿ ಸಾಯಿಸ್ಬಿಟ್ಟ ಗುರು. ಇದನ್ನ ಆಚ ಕಡೆಯಿಂದ ನಮ್ಮ ಹೀರೋಯಿನ್ ಪಾಪ ನೋಡ್ತಾ ಅವಳೆ. ಬಂದಲ್ಲಿ ತಡಿಬಹುದು, ಯಾಕಂದ್ರೆ ಕೈಯಲ್ಲಿ ಗನ್ ಇದೆ. ನಮ್ಮ ಹೀರೋಯಿನ್ ಶೂಟ್ ಮಾಡ್ಬಿಟ್ರೆ ಸರಿ ಅಂತೇಳಿ ಅಲ್ಲೇ ವೆಯ್ಟ್ ಮಾಡ್ತಾವಳೆ. ಆ ಮುತ್ಕಾನು ಆ ಬಾಡಿ ಎಳ್ಕೊಂಡೋಗಿ ರೂಮ್ ಒಳಗೆ ಹಾಕು ಅಂತ ಎಂತ ಹೇಳಿದ ತಕ್ಷಣ ಸರಿ ಎಳ್ಕೊಂಡು ಹೋಗ್ತಾರ್ತಾನೆ. ಆ ಬಾಡಿ ಇನ್ನೂ ಸ್ವಲ್ಪ ಪ್ರಾಣ ಇದೆ ಹೂ ಅಂತ ಹಿಂಗ ಶೇಕ್ ಆಗಿದ ತಕ್ಷಣ ಮುತ್ಕನ್ಗೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡದ. ಮುತ್ಕ ಹಂಗೆ ಹೃದಯ ಹಿಡ್ಕೊಂಡು ಹಂಗೆ ಕುತ್ಕೊಂಡ್ಬಿಟ್ಟ. ಅಜ್ಜಿ ಬೇರೆ ಈ ಕಡೆ ಬಡ್ಕೊಂತ ಇದೆ. ಇದೇ ಚಾನ್ಸ್ ಅಂತೇಳಿ ನಮ್ಮ ಹೀರೋಯಿನ್ ಕೈಯಲ್ಲಿ ಒಂದು ಗನ್ ತಗೊಂಡ್ಬಂದು ಆ ಕಾರ್ ಕೀಯಲ್ಲಿ ಇಟ್ಟಿದ್ರ ಹೇಳ್ರಿ ಅಂತ ಎದುರಿಸ್ತಾ ಬಿದ್ದೈತೆ. ಆ ಮುತ್ಕಿನೋ, ಲೇ ನನ್ ಗಂಡನಿಗೆ ಹಾರ್ಟ್ ಅಟ್ಯಾಕ್ ಬಂದ್ಬಿಟ್ಟಿದೆ ಕಣೆ, ಪ್ಲೀಸ್ ಕಣೆ ಕಾಪಾಡಿ ಅವನ ಅಂತ ಅಜ್ಜಿ ಈ ಕಡೆ ಬಡ್ಕೊಂತ ಇದೆ. ಕೊಡೆ ಕೀ ಕೊಡೆ ಇಲ್ಲಿ ಅನ್ಬಿಟ್ಟು ನಮ್ಮ ಹೀರೋಯಿನ್ ಗನ್ನಲ್ಲಿ ಎತ್ತಿ ಶೂಟ್ ಮಾಡಿದ್ರೆ ಮಗನರಲ್ಲಿ ಬುಲೆಟೇ ಇಲ್ಲ. ಟಕ್ ಅಂತ ಇದನ್ನ ಅರ್ಥ ಮಾಡ್ಕೊಂಡಿದ್ ಮುತ್ಕಿ ಅಲ್ಲಿ ಡಬಲ್ ಬಾರ್ ಗನ್ ಇದೆಯಲ್ಲ, ಅದನ್ನ ಎತ್ಕೊಂಡು ಶೂಟ್ ಮಾಡ್ತಾಳೆ. ಆ ಬುಲೆಟ್ ಆಗೋ ಸ್ಪೀಡ್ಗೆ ಮುತ್ಕಿನ ಹಂಗೆ ರೋಡಲ್ಲಿ ಬಿದ್ದೋಗುತ್ತೆ. ಇದೇ ಚಾನ್ಸ್ ಅಂತೇಳಿ ನಮ್ಮ ಹೀರೋಯಿನ್ ಸೀದಾ ಗಾಡಿ ಕೀ ತಗೊಂಡ್ಬಂದು ಕಾರಲ್ಲಿ ಕುತ್ಕೊಂತಾರೆ. ಅಜ್ಜಿ ಪಾಪ ಪ್ರಾಣ ಅರ್ಧಂಪರ್ಧ ಎಳ್ಕೊಂಡಿದೆ. ನಮ್ಮ ಹೀರೋಯಿನ್ ಅವ್ರನ್ನ ಕಾಪಾಡ್ತಾರೆ ಅನ್ಕೊಂಡಿದ್ದೀರಾ? ಆ ಕಾರ್ ತಗೊಂಬಂದೆ ಏರ್ಸ್ಬಿಡ್ತಾರೆ ಅವ್ರ ಮೇಲೆ. ಏರ್ಸ್ಬಿಟ್ಟು ಸೀದಾ ಹಂಗೆ ಸಿಟಿ ಕಡೆ ಹೋಯ್ತಾರೆ. ಆ ಮನೆಗೆ ಮಾರನೇ ದಿನ ಪೊಲೀಸ್ ಅವ್ರು ಬಂದು ಎಂಕ್ವೈರಿ ಮಾಡ್ತಾವ್ರೆ. ಎಂಕ್ವೈರಿ ಮಾಡಕ್ಕೆ ಯಾರನ್ನ ಇದ್ರೆ ತಾನೇ ಅಲ್ಲಿ ಎಲ್ಲರೂ ಡೆಡ್ ಬಾಡಿ ಆಗಿದಾರಲ್ಲ, ಆ ಬಾಡಿನ ನೋಡ್ಬಿಟ್ಟು ಫುಲ್ಲು ಶಾಕ್ ಆಯ್ತಾರೆ. ಈ ಮೂವಿನ ಹಂಗೆ ಮುಗಿಸ್ತಾರೆ. ಮೂವಿ ಚೆನ್ನಾಗಿದ್ರೆ ಜೊತೆಲಿರಿ, ನೆಕ್ಸ್ಟ್ ಒಂದು ಒಳ್ಳೆ ಮೂವಿಲಿ ನೋಡೋಣ. ಟಾಟಾ.